ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 26ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಆಸಕ್ತಿ ಇರುವಂತಹ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆಯನ್ನ ಉಂಟು ಮಾಡಬಾರದು ಅಂತ ಹೇಳಿದನಲ್ಲ, ಅದರ ಅರ್ಥ ತಿಳ್ಕೊಂಡ್ವಿ. ಅಂದ್ರೆ ಅಂತ ಮನುಷ್ಯನಿಗೆ ತತ್ವಜ್ಞಾನ ಕರ್ಮಯೋಗದ ಉಪದೇಶವನ್ನ ಕೊಡಬಾರದ ಅಂತ ಕೂಡ ಪ್ರಶ್ನೆ ಕೇಳಿದ್ರು. ಅದಕ್ಕೇನು ಉತ್ತರ ಅಂತ ತಿಳ್ಕೊಂಡ್ವಿ. ಅಂದ್ರೆ ಅವರಿಗೆ ನಾವು ಹೇಳ್ಕೊಡ್ಬೇಕು, ಆದ್ರೆ ಅವರ ಒಂದು ಜ್ಞಾನ ತಿಳುವಳಿಕೆ ಬುದ್ಧಿಮಟ್ಟ ಮತ್ತೆ ಯೋಗ್ಯತೆ ಎಷ್ಟಿದೆ ನೋಡ್ಕೊಂಡು ಯಾವ ರೀತಿ ಹೇಳಿದ್ರೆ ಅವರು ಅದರಿಂದ ಹೊರಗಡೆ ಬರ್ತಾರೆ, ಅಂದ್ರೆ ಅವರು ಆಸಕ್ತಿ ಮತ್ತೆ ಕಾಮನೆಗಳನ್ನ ಹೇಗೆ ಬಿಡ್ತಾರೆ, ಆದ್ರೆ ಅವರು ಕರ್ಮವನ್ನ ಮಾಡ್ತಾ ಇರಬೇಕು, ಅವ್ರಿಗಿರುವಂತ ಶ್ರದ್ಧೆನೂ ಕೂಡ ಹಾಗೆ ಇರಬೇಕು. ಆ ರೀತಿ ಉಪದೇಶವನ್ನ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಭಗವಂತ ಅಲ್ಲಿ ಆ ರೀತಿ ಹೇಳಿರೋದು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮಾಸಕ್ತ ಅಜ್ಞಾನಿಗಳು ಮೊದಲಿಂದ ಕೂಡ ಕರ್ಮಗಳಲ್ಲಿ ನಿರತರಾಗೇ ಇರ್ತಾರೆ. ಮತ್ತೆ ಇಲ್ಲಿ ವಿದ್ವಾಂಸರು ಸ್ವತಃ ಕರ್ಮಗಳನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಅವರಿಂದಲೂ ಕೂಡ ಅದೇ ರೀತಿ ಮಾಡಿಸ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಏನು ಅರ್ಥ ಅಂದ್ರೆ, ಅಜ್ಞಾನಿಗಳು ಕರ್ಮಗಳನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ. ವಿದ್ವಾಂಸರು ತಾವು ಕೂಡ ಕರ್ಮಗಳನ್ನ ಮಾಡಿ ತೋರಿಸ್ತಾ ಮತ್ತ ಅವ್ರ ಕೈಯಲ್ಲೂ ಕೂಡ ಅದೇ ರೀತಿ ಕರ್ಮಗಳನ್ನ ಮಾಡಿಸ್ಲಿ ಅಂತ ಹೇಳ್ತಾ ಇದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪಾ ಅಂತಂದ್ರೆ, ಅಜ್ಞಾನಿ ಜನರು ಶ್ರದ್ಧಾಪೂರ್ವಕ ಕರ್ಮಗಳಲ್ಲಿ ತೊಡಗಿರ್ತಾರೆ, ಇದು ಕರೆಕ್ಟ್ ಆಗೇ ಇದೆ. ಆದ್ರೆ ಯಾವಾಗ ಅವರಿಗೆ ತತ್ವಜ್ಞಾನದ ಅಥವಾ ಫಲಾಸಕ್ತಿಯ ತ್ಯಾಗದ ಮಾತನ್ನ, ಅಂದ್ರೆ ಅದರ ಬಗ್ಗೆ ಏನಾದರೂ ವಿಷಯಗಳನ್ನ ಹೇಳ್ತೀವೋ, ಆಗ ಆ ಮಾತುಗಳ ಭಾವವನ್ನ, ಅಂದ್ರೆ ಅದು ಏನು ಹೇಳ್ತಾ ಇದೀವೋ ಅದೇ ರೀತಿ ಅರ್ಥ ಮಾಡ್ಕೊಳ್ಳಲ್ಲ ಅವರು. ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವರು ಭ್ರಮೆಯಿಂದ ತತ್ವಜ್ಞಾನದ ಪ್ರಾಪ್ತಿಗೋಸ್ಕರ ಅಥವಾ ಫಲಾಸಕ್ತಿ ಇಲ್ಲದೆ ಹೋದ ಮೇಲೆ ಕರ್ಮ ಮಾಡುವಂತ ಯಾವ ಅವಶ್ಯಕತೆನೂ ಇಲ್ವಲ್ಲ ಅಂತನ್ಬಿಟ್ಟು, ಕರ್ಮಗಳ ದರ್ಜೆ ಅನ್ನೋದು ಕೆಳಮಟ್ಟದ್ದು, ಕೆಲಸ ಮಾಡೋದೆಲ್ಲ ಕೆಳಮಟ್ಟದ್ದಾಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಯ್ತಾ, ಈಗ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ನಾವು ಅವರಿಗೆ ತತ್ವ ಹೇಳ್ತೀವಿ, ನಾನು ಆತ್ಮ, ನಾನು ಈ ರೀತಿ ಮಾಡಬಾರ್ದು, ಈ ರೀತಿ ಫಲಾಸಕ್ತಿಯನ್ನ ಇಟ್ಕೊಂಡು ಕೆಲಸ ಮಾಡಬಾರ್ದು, ಫಲದಲ್ಲಿ ನಮಗೆ ಆಸಕ್ತಿನೇ ಇರಬಾರ್ದು ಅಂತೆಲ್ಲ ಹೇಳಿದಾಗ ಅವನಿಗೇನನ್ಸುತ್ತೆ, ಫಲಾನೇ ಬೇಡ ಅಂತಂದ್ಮೇಲೆ ನಾನು ಕೆಲಸ ಯಾಕೆ ಮಾಡಬೇಕು, ಅಥವಾ ನಾನು ತತ್ವಜ್ಞಾನವನ್ನ ತಿಳ್ಕೋಬೇಕು ಅಂತಂದ್ಮೇಲೆ ನಾನು ಕೆಲಸ ಮಾಡುವಂಥ ನೆಸೆಸಿಟಿ ಏನಿದೆ, ಜ್ಞಾನವನ್ನೇ ತಿಳ್ಕೊಳ್ತಾ ನಾನು ಇದ್ಬಿಡೋಣ ಅಂತೆಲ್ಲ ಅನ್ಕೊಂಡ್ಬಿಡ್ತಾನೆ. ಅಂದ್ರೆ ಅವನಿಗೆ ಕರ್ಮದ ಮೇಲೆ ಒಂದು ಕೀಳು ಅಭಿಪ್ರಾಯ ಕೂಡ ಮೂಡುತ್ತೆ. ಈ ಕಾರಣದಿಂದ ಕರ್ಮಗಳನ್ನ ಬಿಟ್ಟು ಬಿಡೋದ್ರಲ್ಲಿ ಅವನಿಗೆ ಇನ್ನೂ ಹೆಚ್ಚು ಅಭಿರುಚಿ ಬರುತ್ತೆ. ಮೊದಲೇ ಕೆಲಸ ಮಾಡೋದಿಲ್ಲ ಈಗಿನ ಜನಗಳು. ಅದರಲ್ಲಿ ಈ ರೀತಿ ಏನಾದರೂ ಹೇಳಿಬಿಟ್ರೆ, ಅವನು ತಪ್ಪಾಗಿ ಏನಾದರೂ ಅರ್ಥ ಮಾಡ್ಕೊಂಡ್ಬಿಟ್ಟ ಅಂತಂದ್ರೆ ಅವನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಹೋಗು, ನನಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಫಲಾಪೇಕ್ಷೆಯನ್ನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತಂದ್ಬಿಟ್ಟು, ಸೊ ಫಲಾನೇ ಇಲ್ಲ ಅಂತಂದ್ಮೇಲೆ ಕರ್ಮನ ಮಾಡೋದಕ್ಕಿಂತ ಬಿಟ್ಬಿಡೋದೇ ಒಳ್ಳೆಯದು ಅಂತಂದ್ಬಿಟ್ಟು ಅವ್ನಿಗೆ ಅದರಲ್ಲೇ ಇಂಟ್ರೆಸ್ಟ್ ಹೆಚ್ಚಾಗಿ ಅವ್ನ ಕೆಲಸನೇ ಮಾಡೋದಿಲ್ಲ. ಕೊನೆಯಲ್ಲಿ ಏನಾಗುತ್ತೆ, ಅವರು ಮೋಹಕ್ಕೆ ವಶರಾಗಿ ವಿಹಿತ ಕರ್ಮಗಳನ್ನು ತ್ಯಾಗ ಮಾಡಿ, ಅಂದ್ರೆ ತಾನು ಮಾಡಲೇಬೇಕಾದಂತ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತಲ್ಲ, ಅದನ್ನು ಕೂಡ ತ್ಯಾಗ ಮಾಡಿ ಆಲಸ್ಯ ಮತ್ತೆ ಪ್ರಮಾದಕ್ಕೆ ಅವನು ವಶನಾಗ್ತಾನೆ. ಅಂದ್ರೆ ಆಲಸ್ಯ ಬರುತ್ತೆ, ಆಮೇಲೆ ಅವನು ಕೆಳಗಡೆ ಬೀಳುವಂತ ಒಂದು ದುರ್ಗತಿಗೆ ಬಂದ್ಬಿಡ್ತಾನೆ. ಅದಕ್ಕೋಸ್ಕರನೇ ಭಗವಂತ ಮೇಲೆ ಹೇಳಿರುವಂತ ವಾಕ್ಯದಿಂದ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಜ್ಞಾನಿಗಳು ಸ್ವತಃ ಅನಾಸಕ್ತ ಭಾವದಿಂದ ಕರ್ಮಗಳನ್ನ ಸಾಂಗೋಪಾಂಗವಾಗಿ ಆಚರಣೆ ಮಾಡಿ. ಈಗ ಜ್ಞಾನಿಗಳು ಅಂದ್ರೆ ಅವ್ರ ತಿಳುವಳಿಕೆ ಇರುತ್ತೆ, ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವರು ಸುಮ್ಮನೆ ಇರೋದಿಲ್ಲ ಅಲ್ವಾ. ಅವರು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಆದರೆ ಅವರಲ್ಲಿ ಆಸಕ್ತಿ ಅನ್ನೋದು ಇರೋದಿಲ್ಲ. ಸೊ ಅನಾಸಕ್ತ ಭಾವದಿಂದ ಹೇಗೆ ಕೆಲಸ ಮಾಡೋದು, ಆ ರೀತಿ ಅವರು ಕೂಡ ಆ ಎಲ್ಲ ಕೆಲಸಗಳನ್ನ ಈಗ ನೋಡಿದಾಗ ಸಾಮಾನ್ಯ ಮನುಷ್ಯ ಹೇಗೆ, ಅಂದ್ರೆ ಯಾರಿಗೆ ಫಲಾಸಕ್ತಿ ಇರುತ್ತೋ ಅಂತ ಮನುಷ್ಯ ಏನೆಲ್ಲ ಕೆಲಸಗಳನ್ನ ಮಾಡ್ತಿರ್ತಾನೋ, ಅದೇ ರೀತಿ ಇವರು ಕೂಡ
ಅನಾಸಕ್ತ ಭಾವದಿಂದ ಆ ಕೆಲಸಗಳನ್ನು ಮಾಡ್ತಾ ಎಲ್ಲರ ಮುಂದೆ ಇಂತಹ ಒಂದು ಆದರ್ಶವನ್ನು ಇಡಬೇಕು. ಹೌದು, ನಾವು ಇದನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು. ನಾವು ಸಕಾಮ ಭಾವದಿಂದ ಕೆಲಸಗಳನ್ನು ಮಾಡಬಾರ್ದು, ನಿಷ್ಕಾಮ ಭಾವದಿಂದ ಮಾಡಬೇಕು ಅಂತ ತಾವು ಆಚರಣೆ ಮಾಡಿ ತೋರಿಸ್ತಾ ಅವರಿಗೆ ಒಂದು ಪಾಠವನ್ನು ಕಲಿಸ್ಬೇಕು. ಅದರಿಂದ ಯಾರಿಗೂ ಕೂಡ ವಿಹಿತ ಕರ್ಮಗಳಲ್ಲಿ ಯಾವತ್ತೂ ಅಶ್ರದ್ಧೆನೂ ಬರೋದಿಲ್ಲ, ಅರುಚಿ ಕೂಡ ಬರೋದಿಲ್ಲ. ಮತ್ತು ಅವ್ರು ನಿಷ್ಕಾಮ ಭಾವನೆಯಿಂದ ಕರ್ತೃತ್ವದ ಅಭಿಮಾನ ರಹಿತರಾಗಿ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಈ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ಮನೋಭಾವನೆಯನ್ನು ಕೂಡ ಬಿಟ್ಟು ಕರ್ಮಗಳನ್ನು ವಿಧಿಪೂರ್ವಕವಾಗಿ ಆಚರಣೆ ಮಾಡ್ತಾ ತಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳೋ ರೀತಿ ಆಗಬೇಕು ಅಂತ ಜ್ಞಾನಿಗಳಿಗೆ ಈ ಮಾತನ್ನು ಹೇಳ್ತಾ ಇರೋದು. ಇಲ್ಲಿ ಅಜ್ಞಾನಿಗಳಿಗೆ ಹೇಳ್ತಾ ಇರೋದಿಲ್ಲ, ಇಲ್ಲಿ ಜ್ಞಾನಿಗಳಿಗೆ ಹೇಳ್ತಾ ಇದ್ದಾರೆ. ನೀವು ಕೂಡ ಅದನ್ನು ಆಚರಣೆ ಮಾಡಿ ತೋರಿಸಿ, ಅವಾಗ ನಿಮ್ಮನ್ನು ನೋಡಿ ಅವರು ಕಲಿತಾರೆ ಹೇಗೆ ನಿಷ್ಕಾಮ ಭಾವನೆಯಿಂದ ಕೆಲಸ ಮಾಡೋದು. ಅಂದರೆ ಭಗವಂತ ಇಲ್ಲಿ ಹೇಳಿರೋ ಮಾತಿಗೆ ಅರ್ಥ ಏನು ಅಂತ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರುವಂಥ ಜ್ಞಾನಿಗಳು ಮಾಡಿ ತೋರಿಸಿದಾಗ ಆಗ ಅವರು ಅರ್ಥ ಮಾಡಿಕೊಂಡು ಅವರು ಕೂಡ ಮಾಡ್ತಾರೆ. ಅವಾಗ ಅವರಲ್ಲಿ ಶ್ರದ್ಧೆನೂ ಇರುತ್ತೆ, ನಮ್ಮ ಶಾಸ್ತ್ರಗಳ ಬಗ್ಗೆ ಅವರಿಗೆ ಗೌರವನೂ ಇರುತ್ತೆ, ಅದರಲ್ಲಿರುವಂಥ ಕರ್ಮಗಳ ಬಗ್ಗೆನೂ ಕೂಡ ಅವರಿಗೆ ಒಳ್ಳೆ ಭಾವನೆ ಇರುತ್ತೆ. ಮತ್ತು ನಾನು ಮಾಡ್ತಾ ಇದ್ದೀನಿ ಅಂತ ಅವರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಆ ಒಂದು ಅಹಂಕಾರ ಇರುತ್ತಲ್ಲ, ನಾನೇ ಅನ್ನೋದು, ಅದು ಇಲ್ಲದೆ ಅವರು ಕರ್ಮಗಳನ್ನು ಹೇಗೆ ಶಾಸ್ತ್ರಗಳಲ್ಲಿ ಹೇಳಿದಾರೋ ವಿಧಿಪೂರ್ವಕವಾಗಿ ಅವರು ಆಚರಣೆ ಮಾಡ್ತಾ ಇರ್ತಾರೆ. ನೋಡಿ, ಆ ರೀತಿ ಮಾಡೋ ಥರ ನಾವು ಮಾಡಬೇಕೇ ಹೊರತು ಈಗೇನೋ ಮಾಡ್ತಾ ಇರೋದನ್ನು ಬಿಟ್ಬಿಟ್ಟು ಅವ್ರು ಕೆಲಸನೂ ಮಾಡದೆ ಏನೂ ಮಾಡದೆ ಸುಮ್ಮನೆ ಇರಬೇಕು ಅನ್ನೋ ರೀತಿ ಆ ಮಟ್ಟಕ್ಕೆ ಅವ್ರು ಬಂದ್ಬಿಡೋ ಥರ ನಾವು ಮಾಡಬಾರ್ದು. ಆಮೇಲೆ ನಮ್ಮ ಧರ್ಮಗ್ರಂಥಗಳ ಬಗ್ಗೆ ಅವ್ರಿಗೆ ಅಸಡ್ಡೆ ಬರೋ ಥರ ಕೂಡ ಮಾಡಬಾರ್ದು. ಅದ್ರ ಬಗ್ಗೆ ಶ್ರದ್ಧೆನೂ ಇರಬೇಕು, ಮತ್ತು ಹೇಳೋ ರೀತಿಯಲ್ಲಿ ಅವ್ರಿಗೆ ಹೇಗೆ ಹೇಳಬೇಕು ಅನ್ನೋದನ್ನು ನಾವು ಕಲಿಬೇಕು. ಆಯಿತಾ? ನಮಗೆ ಗೊತ್ತಿದೆ, ನಾವು ಅದನ್ನು ಫಾಲೋ ಮಾಡ್ತಾ ಇದ್ವಿ. ಆದರೆ ಬೇರೆಯವ್ರಿಗೆ ಹೇಳಬೇಕಾದ್ರೂ ಅದನ್ನ ನೋಡ್ಕೊಂಡು ಹೇಳಬೇಕು ನಾವು. ಅವರ ಒಂದು ಬುದ್ಧಿಮಟ್ಟ ಹೇಗಿದೆ ಏನು ಅಂತ ತಿಳ್ಕೊಂಡು ಅದರ ತಕ್ಕಂಗೆ ನಾವು ಮಾತಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬುದ್ಧಿವಂತರಿಗೆ ಅಥವಾ ಜ್ಞಾನಿಗಳಿಗಿಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ರೀತಿ ನೀವು ಮಾಡಬೇಕೇ ಹೊರತು ಅವ್ರಿಗೆ ಅಶ್ರದ್ಧೆ ಬರಬಾರ್ದು, ಅರುಚಿ ಕೂಡ ಬರದೇ ಇರುವ ರೀತಿ ನೋಡಿಕೊಂಡು ಅವರು ನಿಷ್ಕಾಮ ಭಾವನೆಯಿಂದ ಮತ್ತೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಇದೆಯಲ್ಲ ಅದನ್ನ ಬಿಟ್ಟು ಅವರು ಕೆಲಸಗಳನ್ನ ಮಾಡಬೇಕು. ಮತ್ತೆ ಶಾಸ್ತ್ರಗಳಲ್ಲಿ ಹೇಳಿರೋದ್ರ ಪ್ರಕಾರ ನನ್ನ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಾಗ ಅದರಿಂದ ಏನಾಗುತ್ತೆ, ಮನುಷ್ಯ ಜನ್ಮ ಅನ್ನೋದು ಸಾರ್ಥಕವಾಗುತ್ತೆ. ಸೊ ಹೇಳುಗರು ಕೂಡ ಎಷ್ಟು ನಾಲೆಡ್ಜ್ ಇರಬೇಕು ಅಂತಂದರೆ, ಮುಂದೆ ಇರೋರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಅಂತಂದರೆ ಅವರ ಒಂದು ಮನಸ್ಥಿತಿ, ಅವರ ಒಂದು ಕೆಪಾಸಿಟಿ ಏನಿದೆ ಅದೆಲ್ಲ ನೋಡಿಕೊಂಡು ನಾವು ಹೇಳಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.